ಚೆನ್ನಾಗಿ ಆಟಾಡಿ ಡ್ಯಾನ್ಸ್ ಮಾಡಿ ಎಲ್ಲ ಸುಸ್ತಾಗಿದ್ವಿ. ಸೊ ಇವಾಗ ಡಿನ್ನರ್ ಮಾಡ್ತಾಯಿದ್ವಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒನ್ ಡೇ ಟ್ರಿಪ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೇ ನಿಮಗೆ ರೆಸಾರ್ಟ್ನ ತೋರಿಸಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿ, ಏನೇನು ಫೆಸಿಲಿಟೀಸ್ ಇದೆ ಅಂತ ನಿಮಗೆ ಹೇಳ್ತೀನಿ. ಬನ್ನಿ ನೋಡೋಣ ಹೇಗೆ ಎಂಜಾಯ್ ಮಾಡೋಣ. ನೀವು ನಮ್ಮ ಜೊತೆ ಕೂಡ ಎಂಜಾಯ್ ಮಾಡ್ತಾ, ಹಾಗೆ ವಿಡಿಯೋಸ್ನ ನೋಡ್ತಾ, ಹಾಗೆ ಲೈಕು ಶೇರು ಮಾಡ್ತಾ ಸಬ್ಸ್ಕ್ರೈಬ್ ಮಾಡೋದಂತೂ ಖಂಡಿತ ಮರಿಬೇಡಿ. ರಾಮನಗರಕ್ಕೆ ಹೋಗ್ತಾ ದಾರಿಲಿ ಏನಿರುತ್ತೆ ಹೇಳಿ? ಬಿಡ್ದಿ ತಟ್ಟೆ ಇಡ್ಲಿ. ಅದನ್ನು ಬಿಡೋಕ್ಕಾಗತ್ತಾ? ಮಿಸ್ ಮಾಡೋಕ್ಕಾಗತ್ತಾ? ಆಹಾ, ಇಡ್ಲಿ ಜೊತೆ ಮೇಲೆ ಬೆಣ್ಣೆ ಒಂದು ಜೊತೆಗೆ ಒಂದು ವಡೆ ಕೊಟ್ಟರೆ ಆಹಾ, ಅದಕ್ಕಿಂತ ಇನ್ನೇನು ಬೇಕಾಗುತ್ತೆ ಹೇಳಿ? ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಎಲ್ಲರಿಗೂ ತುಂಬ ಹಶ್ವಾಗ್ತಿತ್ತು, ನನಗಂತೂ ತುಂಬಾ ಹಶ್ವಾಗ್ತಿತ್ತು. ಹಾಗಾಗಿ ತಟ್ಟೆ ಇಡ್ಲಿ ತಿಂತ ಎಂಜಾಯ್ ಮಾಡ್ತಾ ಹಾಗೆ ಅಲ್ಲಿಂದ ಮುಂದೆ ಟ್ರಾವೆಲ್ ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ದ ಪ್ಲೇಸ್ಗೆ ರೀಚ್ ಆಗಿದ ತಕ್ಷಣವೇ ಸರ್ಪ್ರೈಸ್, ವೈಲ್ಡ್ ವ್ಯಾಲಿ ಮೌಂಟೇನ್ ಬಿಯರ್ ರಾಮನಗರ ಅಂತೇಳಿ ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗಿರುತ್ತೆ ಅಂತೇಳೋಣ. ಹಾಗೆ ಎಂಟ್ರಿ ಆಗಿದ ತಕ್ಷಣವೇ ಅಲ್ಲಿ ರಿಸೆಪ್ಷನ್ ಹಾಲ್ ಇರುತ್ತೆ. ರಿಸೆಪ್ಷನಲ್ಲಿ ಎಂಟ್ರಿ ಆಗಿ ನಮ್ಮ ಪ್ರೊಸೀಜರ್ಸು ಸೈನ್ ಎಲ್ಲ ಕಂಪ್ಲೀಟ್ ಮುಗ್ದಿತ್ತು. ಎಲ್ಲರೂ ಬಿಸಿಲು ಬೇರೆ ಇತ್ತು, ಜ್ಯೂಸ್ ಕುಡಿಬೇಕು ಅನಿಸ್ತಾಯಿತ್ತು, ನೀರು ಕುಡಿಬೇಕು ಅನಿಸ್ತಾಯಿತ್ತು. ಫುಲ್ಲು ಸುಸ್ತಾಗಿದ್ವಿ. ಟ್ರಾವೆಲ್ ಇಲ್ಲಿಂದ ಹೋಗ್ತಾ ಮಾರ್ನಿಂಗೇ ನಾವು ಒಂದು 6 o'clock ಬಿಟ್ಟಿದ್ವಿ. 6 to 7 o'clock ಏನೋ ಬಿಟ್ಟಿದ್ದು ನಾವು ಇಲ್ಲಿಂದ. ನಾವು ತಲುಪೋ ಅಷ್ಟರಲ್ಲಿ 1.5-2 ಗಂಟೆ ಮೇಲೆ ಆಗೋಗಿತ್ತು. ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು, ಗ್ರೇಪ್ ಜ್ಯೂಸ್ನ ಕೂಲಾಗಿತ್ತು, ಐಸ್ ಕ್ಯೂಬ್ ಹಾಕಿ ಕೊಟ್ಟಿದ್ರು. ಆಹಾ, ಈ ಬಿಸಿಲಲ್ಲಿ ನಮಗೆ ತಣ್ಣಗಾಯಿತು, ಹೊಟ್ಟೆ ಕೂಲಾಗಿತ್ತು. ಸೊ ಹಾಗೆ ಇನ್ನು ರೂಮ್ ಸಿಗದಿರೋ ಕಾರಣದಿಂದ ಹಾಗಾಗಿ ಮಕ್ಕಳೆಲ್ಲ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು, ಖುಷಿ ಪಡ್ತಾಯಿದ್ರು. ಅಡ್ವೆಂಚರ್ ಗೇಮ್ಸ್ ಆಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೇ ಬಿಟ್ವಿ ನಾವು ಅಡ್ವೆಂಚರ್ ಗೇಮ್ಸ್ನ. ಆಲ್ರೆಡಿ ಇನ್ನೂ ಕೂಡ ನಾವು ಊಟ ಮಾಡಿರಲಿಲ್ಲ, ಹಾಗಾಗಿ ರೂಮ್ ವೆಯ್ಟ್ ಮಾಡ್ತಿದ್ದ ಕಾರಣದಿಂದ ನಾವು ಹೆಣ್ಮಕ್ಳು ಗೊತ್ತಲ್ಲ, ನಾವು ರೀಲ್ಸು ಸೆಲ್ಫೀಸ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ವಿ. ಅಡ್ವೆಂಚರ್ ಗೇಮ್ ಮುಗ್ದಿದ ತಕ್ಷಣ ನಾವು ಟೆಂಟ್ ಹೌಸ್ಗೆ ಬಂದು ಎಲ್ಲ ನಮ್ಮ ಲಗೇಜ್ಗಳೆಲ್ಲ ಅಲ್ಲೇ ಇಡೋಣ ಅಂತ ಹೇಳ್ಬಿಟ್ಟು ಬಂದು ಸೆಟ್ಲ್ ಆಗಿ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೂ ಕೂಡ, ನನ್ನ ಫ್ರೆಂಡ್ಸ್ಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ನೇಚರಲ್ಲಿ ಮನಗರೆ ಹೇಗಿರುತ್ತೆ ಅಂತ ನಾವು ನೋಡಬೇಕಾಗಿತ್ತು. ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಇದು ನಾನು ನೇಚರಲ್ಲಿ ಮನಗಿದ್ದು. ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ತಿದ್ವಿ. ಊಟ ಆದ ನಂತರ ಅರ್ಧ ಗಂಟೆ ರೆಸ್ಟ್ ಆದಮೇಲೆ ನಾವು ರೈನ್ ಡ್ಯಾನ್ಸ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ತಿದ್ವಿ. ಎಲ್ಲರೂ ಕೂಡ ವೆಜ್ ನಾನ್ ವೆಜ್ ಎರಡೂ ಕೂಡ ಇತ್ತು. ಚಿಕನ್ ಸ್ಟಾರ್ಟರ್ಸ್ ಹಾಗೆ ವೆಜ್ ಸ್ಟಾರ್ಟರ್ಸ್ ಇತ್ತು, ಅನ್ನ ಸಾಂಬಾರು ರೈಸ್ ಎಲ್ಲ ಕೂಡ ಇತ್ತು. ಆ್ಯಸ್ ಯೂಶಲಿ ಮೊಸರನ್ನ ಕೂಡ ಇತ್ತು. ಸೂಪರಾಗಿತ್ತು. ಚೆನ್ನಾಗ್ತೀನಿ. ಜಟಕ ಕುದ್ರೆ ಹತ್ತಿ ಪ್ಯಾಟೆಗೋಗುಮ್ಮ, ಚರದ ಬೀಡ ತಿಂದ ಖರ್ಗ ನೋಡುಮ್ಮ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು. ಸೊ ಕಾಪಿರೈಟ್ಸ್ಗೋಸ್ಕರ ನಾವು ಮ್ಯೂಸಿಕ್ನ ಮ್ಯೂಟ್ ಮಾಡ್ತಾ ಹಾಗೆ ರೈನ್ ಡ್ಯಾನ್ಸ್ ಮಾಡ್ತಾ ಫುಲ್ಲು ಚಳಿ ಆಗ್ತಾಯಿದ್ರು ಕೂಡ ಏನು ಬಂದರೂ ನಾವು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಅವಾಗಲಿಂದನೂ ಡ್ಯಾನ್ಸ್ ಮಾಡಲ್ಲ ಯಾವತ್ತೂ ಡ್ಯಾನ್ಸೇ ಮಾಡ್ತಾ ಇರಲಿಲ್ಲ ಗೀತಾ. ಕೊನೆಗೂ ಡ್ಯಾನ್ಸ್ ಮಾಡೇ ಬಿಟ್ಲು ನೋಡಿ. ಮಧ್ಯದಲ್ಲಿ ಇದಲ್ಲ ಇವಳೇ ಗೀತಾ ಅಂತ ನನ್ನ ಫ್ರೆಂಡು. ಸೊ ಅವಳು ಡ್ಯಾನ್ಸ್ ಮಾಡಿದ್ದು ನೋಡಿ ಅವ್ರ ಯಜಮಾನ್ರು ಭಾಳಷ್ಟು ಖುಷಿ. ಅವ್ರ ಮನೆಯವರೆಲ್ಲ ಫುಲ್ ಶಾಕ್ ಆಗಿಬಿಟ್ಟಿದ್ದಾರೆ ಅವಳು ಡ್ಯಾನ್ಸ್ ಮಾಡಿದ್ದಕ್ಕೆ. 2-3 ಅವರು ಡ್ಯಾನ್ಸ್ ಮಾಡಿ ನಾನ್ ಸ್ಟಾಪಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅಪ್ಪ ಏನು ಸಖತ್ ಎಂಜಾಯ್ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ. ಅವರೆಲ್ಲ ರೆಸ್ಟ್ಗೆ ಹೋದ್ರು. ನಾನು ಹಾಗೆ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬಂದೆ. ಮತ್ತು ನಿಮಗೆ ರೂಮ್ಸು ಕಾಟೇಜಸ್ಸು ಹೇಗಿದೆ, ನನ್ನ ಟೆಂಟ್ ಹೌಸ್ ಹೇಗಿದೆ, ಗೇಮ್ಸ್ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದು ಬಂದು ನಿಮಗೆ ಟೆನ್ನಿಸ್ ಆಡೋ ಅಂಥದ್ದು ಹಲವಾರು ಗೇಮ್ಸ್ ಇದೆ, ಕೇರಮ್ ಇದೆ. ನೀವು ಬಂದು ಇಲ್ಲಿ ನೋಡಿದಾಗ ಗೊತ್ತಾಗಿ ಇದು ನನ್ನ ಟೆಂಟ್ ಹೌಸು. ಇಬ್ಬರು ಸ್ಪೇಷಿಯಸ್ ಆಗಿ ಇರೋ ಅಂಥದ್ದು ಟೆಂಟ್ ಹೌಸ್ ಇದು. ಬೇಸಿಗೆಗಾಲದಲ್ಲಿ ನಿಮಗೆ ತುಂಬ ಕಷ್ಟ ಆಗ್ಬೋದು ಮಧ್ಯಾಹ್ನ ಟೈಮಲ್ಲಿ, ಅದು ರಾತ್ರಿ ಟೈಮಲ್ಲಿ ಓಕೆ. ಚಳಿಗಾಲದಲ್ಲಿ ಚಳಿಯಾಗಿ ಇಬ್ಬರು ಇರ್ಬೋದು. 100% ತುಂಬ ಚೆನ್ನಾಗಿರುತ್ತೆ. ಹಾಗೆ ಬನ್ನಿ ಕಾಟೇಜಸ್ ಒಳಗಡೆ ಹೇಗಿದೆ ಫೆಸಿಲಿಟೀಸ್ ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಹೈಜೆನಿಕ್ ಆಗಿತ್ತು
ನಂಗೆ ಖುಷಿ ಆಯಿತು. ಬಟ್ ನಾನು ಟೆಂಟ್ ಹೌಸಲ್ಲಿ ಉಳ್ಕೋಬೇಕಾದ ಕಾರಣದಿಂದ ನಾನು ರೂಮ್ಸಲ್ಲಿ ಇರೋಕ್ಕಾಗಲಿಲ್ಲ. ಹಾಗಾಗಿ ನಿಮಗೆ ರೂಮ್ ಹೇಗಿರುತ್ತೆ ಅಂತ ಬಂದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಹೈಜೆನಿಕ್, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ರೆಸ್ಟ್ ರೂಮ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದರು. ಗ್ರೀನ್ ರೂಮ್ಸ್ ಅಂತ ಹೇಳಿಬಿಟ್ಟು ಇನ್ನೊಂದು ಸಪ್ರೇಟ್ ಕಾಟೇಜಸ್ ಇರುತ್ತೆ. ಇದು ನಿಮಗೆ ವ್ಯೂಸ್ ನೋಡೋದಕ್ಕೋಸ್ಕರ, ನಿಮಗೆ ವ್ಯೂ ಸೈಡ್ ಬೇಕು ಅಂತ ಅಂದರೆ ನಿಮಗೆ ಅದಕ್ಕೆ ಸಪ್ರೇಟ್ ಪ್ರೈಸ್ ಇರುತ್ತೆ. ನಿಮಗೆ ನೋಡಿಕೊಂಡು ನೀವು ಫೋನ್ ಮಾಡ್ಕೊಂಡು ಹೋಗಿ, ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಹೆಸರು ಕೂಡ ಹಾಕಿರ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡು ನೀವು ಫೋನ್ ಮಾಡ್ಕೋಬೋದು, ನೋಡ್ಕೊಂಡು ಮಾಡಿ. ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ನಾವು ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಎಲ್ಲರೂ ಒಟ್ಟಿಗೆ ದಬ ಬಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲೂ ಕೂಡ ನಾವು ಎಂಜಾಯ್ ಮಾಡ್ತಾ ಆಟ ಆಡಿಕೊಂಡು, ನೀರೆಲ್ಲ ಎರಚಾಡ್ಕೊಂಡು ಫುಲ್ ಖುಷಿಯಾಗಿ ಇದ್ವಿ ಎಲ್ಲರೂ ಕೂಡ. ಅಲ್ಲಿ ಕೆಲವರಿಗೆ ಸ್ವಿಮ್ಮಿಂಗ್ ಅಂತೂ ಬರ್ತಾನೆ ಇರಲಿಲ್ಲ, ಗೀತಂಗಂತೂ ಬರ್ತಾನೆ ಇರಲಿಲ್ಲ. ಅವಳು ಎಲ್ಲಿ ಒಳಗಡೆ ಮುಳುಗೋಗ್ಬಿಡ್ತೀನಿ ಅಂತ ಬೇರೆ, ಅದು ಬೇರೆ ಅವಳಿಗಿಂತ ಹೈಟ್ಗಿಂತ ಜಾಸ್ತಿ ನೀರೇ ಜಾಸ್ತಿ ಇತ್ತು. ಹಾಗಾಗಿ ಅವಳು ಎದುರ್ಕೊಂಡು, ಅದಕ್ಕೆ ನಾನು ಅವಳು ನೆಟ್ಕೊಂಡು ನಾನು ಡ್ಯಾನ್ಸ್ ಕೂಡ ಮಾಡ್ತಿದ್ವಿ. ಅಲ್ಲೂ ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ ನಾವು ಯಾರೂ. ಎಲ್ಲರೂ ಈಗ ಕುತ್ಕೊಳ್ತೀವಿ, ರೆಸ್ಟ್ ಮಾಡ್ತಾ ಇದ್ದೀವಿ. ಹಾಯ್, ಎಲ್ಲರೂ ರೆಸಾರ್ಟ್ ಬಂದಿದ್ದೀವಿ, ಸೂಪರ್ ಆಗೈತೆ, ಎಂಜಾಯ್ ಮಾಡ್ತಾ ಇದೀವಿ. ನೀವು ಬನ್ನಿ ಎಂಜಾಯ್ ಮಾಡಿ. ಸೂಪರ್ ರೆಸಾರ್ಟ್. ಈಗ ಎಲ್ಲರೂ ಕ್ಯಾರಮ್ ಮಾಡ್ತಾ ಇದ್ದಾರೆ, ಎಲ್ಲ ಫ್ರೀ ಟೈಮ್. ಈಗ ಸಂಜೆ ಏನು ಟೈಮ್ ಇವಾಗ? ಹಾಯ್ 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 ಹಾಯ್. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು ಯಾವ ರೀತಿ ನೀರಲ್ಲಿ ಆಟ ಆಡಿದ್ರಿ? ಸೂಪರ್ ಆಗಿ ಆಟ ಆಡಿದ್ವಿ. ಚಳಿಗಾರ ಬಿಡಿಸ್ಬಿಟ್ಟಿದ್ದೀನಿ. ಚಳಿಗಾರ ಬಿಡಿಸ್ಬಿಟ್ರು? ಅದೇ ಮಧುವನೂರು ಮಾತ್ರ ನೋಡ್ರಿ. ಅದು ಹೋಯ್ತಾ ಅದೇನ್ರಿ ಇದೆ. ಹೇಗಿತ್ತು? ಸೂಪರ್ ಆಗಿತ್ತು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ರೈನ್ ಡ್ಯಾನ್ಸ್ ಖುಷಿಯಾಗಿತ್ತು. ಎಲ್ಲರೂ ಡಾನ್ಸ್ ಅದ್ರಲ್ಲಿ ಒಂದು ಕಾಫಿ ಬಜ್ಜಿ ಕೊಟ್ಟಿದ್ರು, ಅದಂತೂ ಮಸ್ತ್ ಮಜಾ. ಅಂದ್ರೆ ಸ್ವಲ್ಪ ಎಲ್ಲೂ ತಿಂದಿಲ್ಲ. ಅಂದ್ರೆ ಕಾಫಿ ಬಜ್ಜಿ ಅಷ್ಟು ಸುಮಾರಾಗಿತ್ತು. ಸೊ ಅದರಿಂದ ಕಾಫಿ ಚೆನ್ನಾಗಿತ್ತು, ಬಜ್ಜಿ ಚೆನ್ನಾಗಿರ್ಲಿಲ್ಲ ಅಂತ ಒಂದು ಅಷ್ಟೇ ಈ ರೆಸಾರ್ಟ್ ಅಲ್ಲಿ. ನೋಡಿ ಇವಾಗ ಎಲ್ಲ ಗೇಮ್ ಸ್ಟಾರ್ಟ್ ಮಾಡ್ತಾ ಇದಾರೆ. ಸ್ವಲ್ಪ ಹೊತ್ತಲ್ಲೇ ಬಾಬಿಕ್ಯೂ ಸ್ಟಾರ್ಟ್ ಆಗುತ್ತೆ. ವಸಂತ ಹೇಗಿತ್ತು? ಗೀತಾ ನೋಡಿ, ಸೂಪರ್ ಆಗಿತ್ತು. ರೈನ್ ಡ್ಯಾನ್ಸ್ ಎಲ್ಲ ಇಷ್ಟ ಆಯ್ತಾ? ಸೂಪರ್. ಎಲ್ಲರೂ ಎಂಜಾಯ್ ಮಾಡಿದ್ರ? ತುಂಬಾನೇ ಎಂಜಾಯ್ ಮಾಡಿದ್ವಿ. ಅಮ್ಮ ನೀವು? ನಾವು ಎಂಜಾಯ್ ಮಾಡಿದ್ವಿ. ಅಮ್ಮು? ನಾನಂತೂ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್ ಪೂಲ್ ಅಂತ ನೋಡಿ ಎಂಜಾಯ್ ಮಾಡಿದೆ ನಾನು. ಯಾರು ನೋಡಿ ನನ್ನ ಡ್ಯಾನ್ಸ್ ನೋಡಿದಾ? ಥ್ಯಾಂಕ್ಸ್ ಆಂಟಿ. ಗೀತವ್ರೆ, ನನ್ನ ಗೀತಾ ನನ್ನ ಬೆಸ್ಟ್ ಫ್ರೆಂಡು. ಸೂಪರ್ ಆಗಿತ್ತು ಮಧು. ಸೂಪರ್ ಆಗಿತ್ತಾ? ಸೂಪರ್. ಇನ್ನೂ ರೆಡಿ ಮಾಡ್ಕೊಂಡು ಬಾರ್ಬಿಕ್ಯೂ ಎಲ್ಲ ನಡೀತಾ ಇದೆ. ಆದಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತು ಸ್ವಲ್ಪ ಡ್ಯಾನ್ಸ್ ಮಾಡ್ತೀವಿ. ಇನ್ನೂ ಸ್ವಲ್ಪ ಫೈರ್ ಕ್ಯಾಂಪ್ ಇದೆ. ಫೈರ್ ಕ್ಯಾಂಪ್ ಆದಮೇಲೆ ಸ್ಲೀಪಿಂಗ್. ಬಾರ್ಬಿಕ್ಯೂ ಮಾಡ್ತಾರೆ, ವೆಜ್ ಮಾಡ್ತಾ ಇದ್ದಾರೆ. ಫಸ್ಟ್ ವೆಜ್ ಅವರು ಇದ್ದಾರೆ, ಆದ್ದರಿಂದ ವೆಜ್ ಅವ್ರಿಗೂ ಕೂಡ ಮಾಡ್ತಾ ಇದ್ದಾರೆ. ನೋಡ್ರಿ ನಮ್ಮ ಪೂನಿದು ಫುಲ್ ಡ್ಯಾನ್ಸು. ನಮ್ಮ ಸಾಂಗು ಹಿಂಗೆ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ. ಈಗ ಸ್ವಲ್ಪ ಹೊತ್ತರಲ್ಲಿ ಡ್ಯಾನ್ಸ್ ಎಲ್ಲ ಮತ್ತು ಫೈರ್ ಕ್ಯಾಂಪ್ ಜೊತೆಗೆ ಡ್ಯಾನ್ಸ್ ಶುರು ಮಾಡ್ತಾ ಇದ್ದೀವಿ. ಲೆಟ್ಸ್ ಎಂಜಾಯ್. ಎನಿಹೌ ಪಾರ್ಟಿ ಸ್ಟಾರ್ಟ್ ಆಯಿತು. ಈವ್ನಿಂಗ್ ಪಾರ್ಟಿ, ಫೈರ್ ಕ್ಯಾಂಪ್ ಜೊತೆಗೆ ಫುಲ್ಲು ಡ್ಯಾನ್ಸು, ಫ್ಯಾಮ್ಲಿ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾ ಹಾಗೆ ತುಂಬ ಎಂಜಾಯ್ ಮಾಡ್ತಾ. ಆದರೆ ಒಂದು ಬೇಜಾರಾಗಿದೆ ಏನು ಅಂದರೆ, ನಾನು ಇಲ್ಲಿ ಎಡಿಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಮ್ಯೂಸಿಕ್ ತೆಗಿಬೇಕಾಗಿತ್ತು. ಮ್ಯೂಸಿಕ್ ಸಮೇತ ನಾವು ಅಲ್ಲಿ ಡ್ಯಾನ್ಸ್ ಮಾಡಿದ್ವಿ. ಕಾಪಿ ರೈಟ್ಸ್ಗೋಸ್ಕರ ನಾನು ಹಾಕೋಕ್ಕಾಗಲಿಲ್ಲ ಮ್ಯೂಸಿಕ್ಕೆಲ್ಲ.
ಮ್ಯೂಸಿಕ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು, ನಿಮಗೆ ಚೆನ್ನಾಗಿ ಕೇಳಿಸ್ತಾ ಇತ್ತು ಅನಿಸುತ್ತೆ, ನೋಡ್ಬೋದಾಗಿತ್ತು ಚೆನ್ನಾಗಿ. ಆದರೂ ಪರವಾಗಿಲ್ಲ, ಮ್ಯೂಟ್ ಮಾಡಿ ಸೈಲೆಂಟ್ ಮ್ಯೂಸಿಕ್ ಹಾಕಿದ್ದೀನಿ. ಹಬ್ಬ ಡ್ಯಾನ್ಸ್ ಮಾಡಿದವರೆಲ್ಲ ಅವತ್ತು ಕಂಪ್ಲೀಟಾಗಿ ಫುಲ್ ಎನರ್ಜಿಯಾಗಿ ಫುಲ್ಲಾಗಿ ಡ್ಯಾನ್ಸ್ ಮಾಡಿದವ್ರು ನೋಡಿದ್ರಲ್ಲ. ನಮ್ಮ ಗೀತಾನು ಕೂಡ ಹೇಗೆ ಡ್ಯಾನ್ಸ್ ಮಾಡಿದಲ್ಲ, ವಸಂತ, ಗೀತಾ ಯಜಮಾನ್ರು ಎಲ್ಲರೂ ಕೂಡ ಸಣ್ಣ ಪಾಪುವಿಂದ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಫುಲ್ ಎನರ್ಜಿ 1 ಗಂಟೆವರೆಗೂ ಫುಲ್ ಡ್ಯಾನ್ಸ್ ಮಾಡಿದ್ರು. ಹಾಗೆ ಅದಾದಮೇಲೆ ಕಬಡ್ಡಿ ಅಂತ ಹೇಳಿ ಕಬಡ್ಡಿ ಕೂಡ ಸ್ವಲ್ಪ ಆಡ್ತಾ ಹಾಡೋಣ ಸುಸ್ತಾಗ್ತಿತ್ತು. ಆದರೂ ಕೂಡ ಕಬಡ್ಡಿ ಕೂಡ ನಾವು ಆಡ್ತಾ ಖೋಖೋ ಆಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ನನ್ನ ಕೈಲಾಗಲಿಲ್ಲಪ್ಪ, ತುಂಬ ಸುಸ್ತಾಗೋಯಿತು, ಕೆಲವ್ರಿಗೆ ತುಂಬಾ ಸುಸ್ತಾಗಿತ್ತು. ಆದರೂ ಕೂಡ ಸ್ಟಾಪ್ ಮಾಡಿ ಸೊ ಎಲ್ಲ ರಾತ್ರಿ ಎಲ್ಲ ಮನಗೋ ಅಷ್ಟರೊಳಗೆ 2:30 ರಾತ್ರಿ 3 ಗಂಟೆನೇ ಆಯಿತು ಅಂತ ಅನಿಸುತ್ತೆ. ಒಬ್ಬೊಬ್ಬರಾಗೆ ರಾತ್ರಿ 12 ಗಂಟೆಗೆ ಒಬ್ಬೊಬ್ಬರಾಗೆ ಊಟಕ್ಕೆ ಬರ್ತಾಯಿದ್ರು. ಹಾಗಾಗಿ ಎಲ್ಲರಿಗೂ ಹಶ್ವಾಗಿದ್ದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಒಂದು ಕಡೆ ರೈನ್ ಡ್ಯಾನ್ಸು, ಒಂದು ಕಡೆ ಸ್ವಿಮ್ಮಿಂಗ್ ಪೂಲಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಈಜಾಡ್ತಾ, ಹಾಗೆ ರಾತ್ರಿ ಕೂಡ ಬಾರ್ಬಿಕ್ಯೂ ಜೊತೆಗೆ ಫೈರ್ ಕ್ಯಾಂಪ್ ಇತ್ತು. ಫೈರ್ ಕ್ಯಾಂಪ್ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಫುಲ್ಲು ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ರು. ನನಗಂತೂ ಫುಲ್ ಸುಸ್ತಾಗಿ ಬಾಡಿ ಪೇನ್ ಅಂತೂ ಸಿಕ್ಕಾಪಟ್ಟೆ ಆಗೋಗಿತ್ತು. ನನಗೆ ಯಾವಾಗ ನಿದ್ರೆ ಮಾಡ್ತೀನಿ ಅನಿಸ್ತಾ ಇತ್ತು. ಹಾಗೂ ಕೂಡ ಫ್ರೆಂಡ್ಸ್ಗಳು ಇದ್ದಾಗ ನಿದ್ದೆ ಹೇಳಿ ಬರುತ್ತೆ. ಹಾಗಾಗಿ ಮಾತಾಡ್ತಾನೆ ಇದ್ವಿ 1:30ವರೆಗೂ ಮಾತಾಡ್ತಾ, ಹಾಗೆ ಶೇರಿಂಗ್ ಮಾಡ್ತಾ ಎಲ್ಲನೂ ನೆನಪು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದ್ವಿ. ಹಾಗೆ ಕೆಲವರೆಲ್ಲ ಕಾರ್ಡ್ಸ್ ಆಡ್ಕೊಂಡು ರಾತ್ರಿ 3 ಗಂಟೆ ನಿದ್ದೆ ಮಾಡಿದ್ರು.